ಪೆಪ್ಪರನ್ನ ಒಣಗಿಸಿ ಕೊಡೋದು ಮಾತ್ರ ನಮಗೆ ಗೊತ್ತಿತ್ತು. ಈಗ 5 ಥರದ ವೆರೈಟಿ ಮಾಡ್ತಿದ್ವಿ ಅದರಲ್ಲಿ. ಪೆಪ್ಪರ್ ಇನ್ ಬ್ರೈನ್, ಪೆಪ್ರಿಕಾ, ಮತ್ತೆ ಬ್ಲ್ಯಾಕ್ ಪೆಪ್ಪರ್, ವೈಟ್ ಪೆಪ್ಪರ್, ರೆಡ್ ಪೆಪ್ಪರ್. ಇಲ್ಲಿ ಬರೋಡಾದಿಂದ ಉಪ್ಪಿನಕಾಯಿಗೆ ತಗೊಂಡೋಗ್ತಾರೆ ಒಬ್ರು ಲೇಡೀಸ್ 500 kg ಪೆಪ್ಪರ್ಗೆ. ಅದು ಬ್ರೈನ್ ಸೊಲ್ಯೂಷನ್ ಕಾಲು ಭಾಗ ಪೆಪ್ಪರ್, ಅದರಲ್ಲಿ ಅರ್ಧ ಭಾಗ ಪೆಪ್ಪರ್, ಅರ್ಧ ಭಾಗ ಬ್ರೈನ್ ಸೊಲ್ಯೂಷನ್ ರೈತರಿಗೆ ತುಂಬಾ ಉಪಯೋಗ ಆಗುವಂಥದ್ದು. ದಯವಿಟ್ಟು ಅದನ್ನು ನೋಟ್ ಮಾಡ್ಕೊಳ್ಳಿ. 1 kg ಉಪ್ಪಿಗೆ 5 ಲೀಟರ್ ನೀರು, ರಾಕ್ ಸಾಲ್ಟ್ ಉಪ್ಪಿಗೆ 5 ಲೀಟರ್ ನೀರು. ಒನ್ ಡೇ ಬಿಫೋರ್ ನೀವು ಅದನ್ನ ಮಣ್ಣಿನ ಪಾತ್ರೆಯಲ್ಲೋ ಅಥವಾ ಸ್ಟೀಲ್ ವೆಸಲಲ್ಲೋ ಮರದ ಸೌಟು ಯೂಸ್ ಮಾಡಿಕೊಂಡು ಕಾಯಿಸಿ ಇಟ್ಕೊಳ್ಳಿ 1 ಡೇ ಬಿಫೋರ್. ಅದು ಆಗಿರುತ್ತೆ. ನಿಮಗೆ ಏನು ಪ್ರಾಡಕ್ಟ್ ಬೇಕು, ಪೆಪ್ಪರ್ ಆಗಿರ್ಬೋದು, ಮಾವಿನಕಾಯಿ ಎಲ್ಲ ಹಾಕುವಾಗ ಅದ್ರ ತೊಟ್ಟು ಇರಬೇಕು. ಆ ತೊಟ್ಟು ಕಟ್ ಮಾಡಿ ಹಾಕಬಾರ್ದು. ಇಟ್ಸ್ ವೆರಿ ಪವರ್ಫುಲ್, ಹಾಳಾಗಲ್ಲ. ನೀವು ಬೇಕಾದ್ರೆ ಇವತ್ತು ಮಾಡಿ ನೋಡಿ. ಕಡಲೆ ಮತ್ತೆ ಹಾಗ್ ಪ್ಲಮ್ಸು ನೀವು ಏನು ಬೆಳೆದಿದ್ದೀರಾ ಅದೇನು ಹಾಳಾಗದಾಗೆ ಆ ಬ್ರೈನ್ ಸೊಲ್ಯೂಷನಲ್ಲಿ. ಬಟ್ ಗಾಜಲ್ಲಿ ಹಾಕಬೇಕು. ಪ್ಲಾಸ್ಟಿಕಲ್ಲೇ ಫುಡ್ ಗ್ರೇಡಲ್ಲಿ ಹಾಕಿದ್ರು ಇರುತ್ತೆ, ಬಟ್ ಗಾಜಲ್ಲಿ ಹಾಕಿದ್ರೆ ಗ್ಲಾಸ್ ಅದರಲ್ಲಿ ಹಾಕಿದ್ರೆ ಏನು ಹಾಳಾಗಲ್ಲ. ಒಳ್ಳೆ ಮಾರ್ಕೆಟಿಂಗ್ ಕೂಡ ಇದೆ. ನಿಮ್ಗೆ ಯಾವಾಗ ಬೇಕು ಆವಾಗ. ಈಗ ಫ್ರೀಸರಲ್ಲಿ ಜಾಗ ಇರೋದಿಲ್ಲ, ಈ ತರ ಮಾಡಿ ಇಟ್ಕೊಳ್ಳಿ. ಯಾವಾಗ ಕಡಲೆ ಸಾರು ಮಾಡಬೇಕು, ಉಪ್ಪಿನಕಾಯಿ ಮಾಡಬೇಕು, ಅದನ್ನ ತೆಗೆದಿಟ್ಕೊಂಡು ನೀವು ಅದನ್ನ ಯೂಸ್ ಮಾಡ್ಬೋದು. ಬ್ರೈನ್ ಸೊಲ್ಯೂಷನ್ ಇದು ಅವರಿಗೆ ರಾಜಸ್ಥಾನದಿಂದ ಒಂದು ಆರ್ಡರ್ 500 kg ಒಬ್ರು ಮಾಡೋದು. ನೀವು ಜಸ್ಟ್ ಇಮ್ಯಾಜಿನ್ ದುಡ್ಡು ಎಷ್ಟಾಯ್ತು ಅಂತ. ಅವರಿಗೆ ಮನೇಲಿ ಏನು ಖರ್ಚಿಲ್ಲ, ಅವರೇ ಡಬ್ಬ ಕೊಡೋದು. ಇವ್ರ ಬ್ರೈನ್ ಸೊಲ್ಯೂಷನ್ ಮಾತ್ರ ಒಂದು ಉಪ್ಪು ನೀರು ಕಾಯಿಸೋಕ್ಕೆ ಕಷ್ಟ. ನಮ್ಮದೇ ಪ್ರಾಡಕ್ಟ್ ಪೆಪ್ಪರು ಕುಯ್ದು ಹಾಕೋದು, ಆಮೇಲೆ ಅದನ್ನ ಪ್ರಾಸೆಸಿಂಗ್ ಏನಿದೆ ಅದು ಮಾಡೋದು. ನೀವು ಏನು ಪ್ರಾಸೆಸ್ ಮಾಡಬೇಕು ಅದನ್ನು 1 ಡೇ ಬಿಫೋರ್ ವಾಶ್ ಮಾಡಿ ಒಂದು ವೈಟ್ ಕ್ಲಾತಲ್ಲಿ ಅದನ್ನು ಪಫ್ ಮಾಡಿ ಕ್ಲೀನಾಗಿ ಜಾರ್ದು ನೆಕ್ ಫಿಲ್ಲಿಂಗ್ ಮಾಡಬೇಕು. ಮತ್ತೆ ಅದಕ್ಕೆ ಒಂದು ಫನರಲ್ಲಿ ನಾನು ಏನು ಹೇಳಿದ್ದೀನಿ ಸೊಲ್ಯೂಷನ್ ಅದನ್ನು ಹಾಕಿ ಅದನ್ನು ಕ್ಲೋಸ್ ಮಾಡಿ. ನಿಮ್ಗೆ ಯಾವಾಗ ಯೂಸ್ ಬೇಕೋ ಆವಾಗ ತೆಗಿಬೇಕು. ನಿಮಗೆ ನ್ಯೂಕ್ಲಿಯರ್ ಪ್ಯಾಕಿಂಗ್ ಬೇಕಾ, ಸಣ್ಣದಾಗಿ ಮಾಡ್ಕೊಂಡು ಇಟ್ಕೊಳ್ಳಿ. ಪ್ರತಿಯೊಂದು ನಿಮಗೆ ಯೂಸ್ ಆಗುತ್ತೆ. ಯಾವುದು ವೇಸ್ಟ್ ಅನ್ನೋದೇ ಇಲ್ಲ ರೈತರಲ್ಲಿ. ಎಲ್ಲ ವೇಸ್ಟ್ ಆಯ್ತಾ ಅದನ್ನು ಗೊಬ್ಬರ ಗುಂಡಿಗಾಗಿ ಲೇಯರ್ ಮೆಥಡ್ ನಿಮಗೆ ಕಾಂಪೋಸ್ಟ್ ಕೊಟ್ಟು. ನಮಗೂ ಕೂಡ ಸರ್ಕಾರದಿಂದ ಅದಕ್ಕೆ ಪ್ರೈಸ್ ಮನಿ ಬಂದಿತ್ತು ಲೇಯರ್ ಮೆಥಡಲ್ಲಿ. ಇಂಥ ರಾಕೆಟ್ ಸೈನ್ಸ್ಗೆ ಹೋಗೋದೇನು ಬೇಡ. ನಿಮ್ದೇನು ಗೊಬ್ಬರ ಇದೆ ಅದನ್ನೆಲ್ಲ ಒಂದೊಂದು ಗುಡ್ಡೆ ಇಟ್ಕೊಳ್ತೀರಾ. ಒಂದು ದಿವಸ ಕೆಲಸ ಮಾಡ್ಕೊಳ್ಳಿ. ಲೇಯರ್ ಮೆಥಡ್ ಒಂದ್ಸರಿ ಎಲ್ಲ ಸಗಣಿ ಹಾಕಿ, ಅದ್ರ ಮೇಲೆ ಮಣ್ಣು ಹಾಕಿ, ಅದ್ರ ಮೇಲೆ ಹಸಿ ಸಗಣಿ ಹಾಕಿ, ಆಮೇಲೆ ಮಧ್ಯದಕ್ಕೆ ಸ್ವಲ್ಪ ಬೂದಿ ಹಾಕಿ, ಮತ್ತೆ ಅದೇ ಲೇಯರ್ನ ಕಂಟಿನ್ಯೂ ಮಾಡಿ. ಒಂದು 10 kg ಬೆಲ್ಲನ ಕರಗಿಸಿ ಅದ್ರ ಜೊತೆಗೆ ಹಾಕಿ. ಬೂದಿ ಹಾಕೋದ್ರಿಂದ ನಿಮ್ಗೆ NPK ಎಲ್ಲವೂ ಅದ್ರಲ್ಲಿ ಸಿಗುತ್ತೆ. 1 ವರ್ಷ ಆ ಗುಂಡಿಯನ್ನು ಬಿಟ್ಬಿಡಿ. ಮತ್ತೆ ಇನ್ನೊಂದು ವರ್ಷ ಮಧ್ಯದಲ್ಲಿ ಒಂದ್ಸರಿ ಮಲ್ಚ್ ಮಾಡಿ ಸ್ವಲ್ಪ ನೀರು ಮಧ್ಯೆ ಹಾಕ್ತಾ ಇರಬೇಕು. ಎಷ್ಟು ಒಳ್ಳೆ ಗೊಬ್ಬರ ಸಿಗುತ್ತೆ ಅಂತ ಹೇಳಿದ್ರೆ ನಿಮಗೆ. ಮತ್ತೆ ನೀಮ್ದು ಪೌಡರ್ ಸಿಗುತ್ತೆ ನಿಮಗೆ, ಅದು ಹಾಕ್ಬೋದು. ನೀಮ್ದು ಬೀಜ ಸಿಗುತ್ತೆ, ನೀವೇ ಬೆಳಿತೀರಾ ನೀವು ಎಲೆ, ಅದನ್ನು ಹಾಕ್ಬೋದು. ಗ್ಲೈಸಿಡಿಯಾ ಅನ್ಕೊಂಡಿದೆ, ಆ ಗ್ಲೈಸಿಡಿಯಾದು ಎಲೆ ಹಾಕಿದ್ರೆ NPK ಅಲ್ಲೇ ಬಂತು. ಇದೆಲ್ಲ ರೈತರು ಈಸಿಯಾಗಿ ಮಾಡುವಂಥ ಒಂದು ಕಾರ್ಯಕ್ರಮಗಳು. ನಮ್ಮನ್ನು ನಾವೇ ತೊಡಗಿಸ್ಕೊಂಡಾಗ ನಮಗೆ ಬೋರ್ ಕೂಡ ಅನ್ಸಲ್ಲ. ಇಡೀ ದಿವಸ ನಾವು ಆಕ್ಯುಪೈಡ್ ಆಗಿರ್ತೀವಿ. ಈಗ ಒಂದು ಎಲೆ ಬಾಡಿದ್ರೆ ನಮಗಾಗುತ್ತೆ, ಇವಾಗ ಗಿಡಕ್ಕೆ ನೀರು ಹಾಕಿಲ್ವಲ್ಲ ಅಂತೇಳಿ. ಆ ಒಂದು ಪ್ರೀತಿಸ್ಬೇಕು, ಗಿಡನ ಪ್ರೀತಿಸ್ಬೇಕು, ಪ್ರಾಣಿಗಳನ್ನ ಪ್ರೀತಿಸ್ಬೇಕು. ಆಗ ಅದೆಲ್ಲವೂ ನಮಗೆ ಒಂದಲ್ಲ ಒಂದು ದಿವಸ ಇನ್ಕಮ್ ಕೊಡುತ್ತೆ. ಈ ಥರ ನಮ್ಮದು ಕಾಂಪೋಸ್ಟ್ ಸಿಸ್ಟಮನ್ನು ನಾವು ಮತ್ತೆ ತೋರಿಸಿ ನಿಮ್ಮ ಗೆಸ್ಟ್ಗಳು ಬಂದಾಗ ನೋಡಿ ನಾವು ಈ ಮೆನ್ಯೂರೇ ಯೂಸ್ ಮಾಡೋದು ಅಂತೇಳಿ ಖುಷಿ ಪಡ್ತಾರೆ. ನಿಮ್ಮದೇ ಆದಂಥ ತರಕಾರಿಗಳು ಅಡಿಗೆಗೆ ಅಲ್ಲ ಎಲ್ಲವೂ ನಾವು ಬೆಳೆಸೋಕ್ಕಾಗಲ್ಲ. ಬಟ್ ಎಲ್ಲ ಮನೆಯಲ್ಲೂ ಹಿಂದೆ ನಮ್ಮ ಕೊಡಗಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು. ನಾವು ಬಳ್ಳಾರಿ ತೋಟ ಅಂತ ಹೇಳ್ತಿದ್ವಿ. ಮೇ ಸೀಸನಲ್ಲಿ 3 months ತರಕಾರಿ. ಯಾರು ತರಕಾರಿ ನನಗೆ ಗೊತ್ತೇ ಇಲ್ಲ. ನನ್ನ ಬಾಲ್ಯದಲ್ಲಿ ತರಕಾರಿ ತೆಗೆದಿರೋದೆ ಈಗೀಗ ತೆಗಿತಾ ಇದ್ದೀವಿ. ಒಂದು ಜಾಗದಲ್ಲಿ ಒಂದು ಅವರೆಕಾಳು, ಒಂದು ಹಾಕಿರೋದು, ಕುಂಬಳಕಾಯಿ ಸೊಪ್ಪನ್ನು ತಿನ್ಬೋದು, ಕುಂಬಳನೂ ತಿನ್ಬೋದು, ಸೋರೆಕಾಯಿ ಮತ್ತು ತೊಂಡೆಕಾಯಿ. ಹಾಗೆ ಎಲ್ಲ ನೀವು ಏನು ಮಾಡ್ತೀರಾ ಅದನ್ನೆಲ್ಲ ಒಂದೊಂದು ಮಾಡ್ಕೊಂಡು ಹೋದರೆ ಗೆಸ್ಟ್ಗಳು ಬಂದಾಗ ನಿಮಗೆ ಈ ಎಕ್ಸ್ಪ್ಲೇನ್ ಮಾಡೋದ್ರಲ್ಲೇ 3 ಗಂಟೆ ಹೋಗ್ಬಿಡುತ್ತೆ. ಮತ್ತು ಅವ್ರು ಬಂದಾಗ ರಿಸೆಪ್ಷನ್ಗೆ ನಿಮ್ಮೊಂದು ನಿಮ್ಮದೇ ಏನು ಸ್ಕ್ವಾಶ್ ಅದೇ. ದಯವಿಟ್ಟು ನಾನು ಏನು ರೆಸಿಪಿ ಶೇರ್ ಮಾಡಲಿಕ್ಕೆ ಏನು ಬೇಜಾರಿಲ್ಲ. ನಿಮ್ಗೆ ಯಾವ ಸ್ಕ್ವಾಶ್ ಬೇಕು ರೆಸಿಪಿ ಶೇರ್ ಮಾಡ್ಕೊಡ್ತೀನಿ. ನಿಮ್ಮ ಗೆಸ್ಟ್ಗಳು ಬಂದಾಗ ನಿಮ್ಮದೇ ಆದಂಥ ಒಂದು ಸ್ಕ್ವಾಶನ್ನು ಅವರಿಗೆ ಕುಡಿಯಲಿಕ್ಕೆ. ಆಗ ನಿಮ್ಮದೇ ತೆಗಿಬೇಡಿ. ನಿಮಗೆ ಗೊತ್ತಿರುತ್ತೆ ಪೆಪ್ಸಿ, ಮಿರಾಂಡಾ ಎಷ್ಟು ಜನರ ಹೆಲ್ತ್ ಹಾಳಾಗ್ತಾರೆ. ಅದು ಬಂದಿದ್ದಾರೆ ನೋ ಫ್ರೂಟ್ ಅಂತೇಳಿ, ಆದರೂ ನಾವು ಕುಡಿಯೋದು ಅದನ್ನೇ ಎಲ್ಲ ಜನರು. ಶುಗರ್ ಕಂಟೆಂಟ್ ತುಂಬ ಇದೆ ನೋಡಿ. ಸ್ಕ್ವಾಶ್ ನಾವು ಶುಗರ್ ಹಾಕದೇನೆ ಸ್ಕ್ವಾಶ್ ಮಾಡಿ ಕೊಡಬಹುದು. ಸಾಲ್ಟ್ ಮತ್ತೆ ಪೆಪ್ಪರ್ ಅಥವಾ ಬರ್ಡ್ಸ್ ಐ ಚಿಲ್ಲಿ ಹಾಕಿ ಅದು ತುಂಬಾ ಖುಷಿ ಪಡ್ತಾರೆ ಕುಡಿಲಿಕ್ಕೆ. ನಾವು ಟ್ರಿಪ್ ಹೋದಾಗ ನಮ್ಮ ಸರ್ ಹರ್ಷ ಸರ್ ನಮ್ದೊಂದು ಅರೇಂಜ್ ಮಾಡಿದ್ದ ಜಾಗದಲ್ಲಿ ಪ್ಯಾಷನ್ ಫ್ರೂಟ್ ಮತ್ತೆ ಬಿಟರ್ ಲೈಮ್ ಒಂದು ಸ್ಕ್ವಾಶ್ ಮಾಡಿದ್ರು. ಮತ್ತೆ ಸೊಪ್ಪದೊಂದು ರಸಂ ಮಾಡಿದ್ರು. ಎಲ್ಲ ಸೊಪ್ಪುಗಳನ್ನ ಬೇಯಿಸ್ಬಿಟ್ಟು ಅದರಿಂದ ರಸಂ. ಅದೆರಡು ನನಗೆ ತುಂಬಾ ಲೈಕ್ ಆಯಿತು. ಮನೇಲಿ ಟ್ರೈ ಮಾಡಿದೆ, ಬಹಳ ಚೆನ್ನಾಗಿ ಬಂತು. ನೋಡಿ ನಾವು ಎಲ್ಲಿ ಅವಕಾಶ ಇದೆ ಗ್ರ್ಯಾಬ್ ದ ಆಪರ್ಚುನಿಟಿ. ನಾವು ಮನೇಲಿ ಕೂತ್ಕೊಂಡ್ರೆ ಅವಕಾಶಗಳು ನಮ್ಮ ಹತ್ರ ಬರಲ್ಲ.
ಒಂದು ಗಾದೆ ಇದೆ, ಮೀನು ನೀರು ಇಳಿದು ಮೀನು ಇಳಿಬೇಕು ಅಂತ. ಹಾಗೆ ನೋವು ನಮ್ಗೆ ಅರ್ಥ ಆಗೋದು, ಆ ಮೀನು ತಿನ್ಲಿಕ್ಕೂ ಹೌದು ಅಂತ ಅದ್ರ ಕಷ್ಟ ಗೊತ್ತಾಗೋದು. ಮತ್ತೆ ನಾವು ಹೊಳೆ ಕೆರೆಯಲ್ಲಿ ನಿಂತ್ಕೊಂಡು ಮೀನು ಹಿಡಿಬೇಕು ಅಂದ್ರೆ ಆಗಲ್ಲ. ಇದು ಅಷ್ಟೇ, ಟೂರಿಸಮಲ್ಲಿ ಅಷ್ಟೇ, ನಮ್ಮ ಸ್ಪೈನಲ್ ಕಾರ್ಡ್ ಬೆಂಡ್ ಆಗಬೇಕು. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕಸ್ಟಮರ್ ಗಾರ್ಡ್, ಅತಿಥಿ ದೇವೋಭವ. ಕಸ್ಟಮರ್ ಗಾರ್ಡ್, ನಿಮ್ಮ ಪ್ರಾಡಕ್ಟನ್ನು ಯಾರು ತಗೊಳ್ತಿದ್ದಾರೆ ಅವರು ಗ್ರಾಹಕರೇ ದೇವರು ನಮಗೆ. ಮತ್ತೆ ಆ್ಯಟಿಟ್ಯೂಡನ್ನು ಬದಿಗಿಡಬೇಕು, ಈಗೋ ಬದಿಗಿಡಬೇಕು. ಈಗೋ ಬದಿಗಿಟ್ರೆ ನಾವು ಎಲ್ಲರೂ ಖುಷಿಯಾಗಿರ್ಬೋದು. ನೀವು ಒಬ್ಬರೇ ಇದ್ದರೂ ನೀವು ಹ್ಯಾಪಿಯಾಗಿರ್ಬೋದು ಅಷ್ಟೇ. ಅದೆರಡು ಟೂರಿಸಮಲ್ಲಿ ಮುಖ್ಯವಾಗಿ ನಾವು ಮಾಡ್ಕೊಳ್ಳೋದೇ, ನಿಮ್ಮ ಕೆಲಸದವ್ರನ್ನ ಯಾರಿಗೆ ನೀವು ಎಂಪ್ಲಾಯ್ಮೆಂಟ್ ಕೊಡ್ತೀರಾ ತಿಂಗಳಿಗೆ ಒಂದ್ಸರಿ ಅವ್ರನ್ನ ಸೇರಿಸಿ ಅವ್ರದ್ದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಏನಿದೆ ಅದ್ರ ಬಗ್ಗೆ ಅವ್ರಿಗೆ ಹೇಳ್ಕೊಡಿ. ಅಪ್ಪ ಇವತ್ತು ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ ಬೆನ್ನು ತಟ್ಟಿ, ತಪ್ಪಾದರೆ ಇದು ತಪ್ಪಾಗುತ್ತೆ ಅಂತ ಹೇಳಿದೆ. ಒಂದು ಪಾತ್ರೆ ಒಡೆದ್ರೆ ಹೇಳಿ ನಿಮ್ಮ ಸಂಬಳದಲ್ಲಿ ಕಟ್ ಮಾಡ್ತೀನಿ ಅಂತೇಳಿ. ಎಲ್ರಿಗೂ ಆ ಥರ ಒಂದು ಸಿಸ್ಟಮ್, ಮಂತ್ಲಿ ಒಂದು ನಿಮ್ಮ ಕೆಲಸದವ್ರನ್ನ ಕರೆಸಿ ಒಂದು ಮೀಟಿಂಗ್, ಅವರಿಗೆ ವರ್ಷಕ್ಕೊಂದು ಟ್ರಿಪ್ ಹೋಗೋಕೆ ಮಾಡಿ, ಅವ್ರನ್ನ ಒಂದ್ಸರಿ ಎಲ್ಲಾದ್ರೂ ಹೋಗುವಾಗ ಕರ್ಕೊಂಡು ಹೋಗಿ ಅವ್ರ ಐಡಿಯಾಸನ್ನು ನೀವು ತಗೊಳ್ಳಿ. ಹೀಗೆ ಮಾಡಿ. ಮತ್ತೆ ನಾವು ಆರ್ಡರ್ ಮಾಡೋದಕ್ಕಿಂತ ಟೂರಿಸಮಲ್ಲಿ ತುಂಬ ಇಂಪಾರ್ಟೆಂಟ್ ನಿಮಗೆ ನಿಮ್ಮ ಕೆಲಸದವರು. ನಿಮಗೆ ಗೊತ್ತಿದೆ, ನಮ್ಮ ವೇದಗಳಲ್ಲಿ ಶೂದ್ರರು ನಮ್ಮ ಪಾದ ಅಂತ ಹೇಳ್ತಾರೆ ಅವರು. ಯಾಕೆಂತ ಹೇಳಿದ್ರೆ ಆ ಬೇಸ್ ಮೇಲೆ ನಾವು ನಿಂತಿರೋ. ಇವತ್ತು ನಮ್ಮಲ್ಲಿ ಗೆಸ್ಟ್ ಇದ್ದಾರೆ, ಮಗ ಇಲ್ಲ, ಬೆಂಗಳೂರಲ್ಲಿದ್ದಾನೆ. ನಮ್ಮ ಪಾಪ ಕೆಲಸದವರು ಎಲ್ಲ ಅಪ್ಡೇಟ್ ಮಾಡಿ ಮಾಡ್ತಿದ್ದಾರೆ. ನಾವು ಖುಷಿನಲ್ಲಿ ಇಲ್ಲಿದ್ದೀನಿ, ಬಿಕಾಸ್ ಆಫ್ ದೇರ್ ಸ್ವೆಟ್. ಅವರ ಬೆವರಿಂದ ನಾನು ಆರಾಮಾಗಿ ಇದ್ದೀನಿ. ಅದರಿಂದ ಅವರಿಗೆ ಮೊದಲು ರೆಸ್ಪೆಕ್ಟ್ ಕೊಡಿ, ಅವ್ರನ್ನ ಕರೆಸಿ ಅವರ ಐಡಿಯಾಸನ್ನು ತಗೊಳ್ಳಿ. ಇವತ್ತು ಇದನ್ನೇ ಹೀಗೆ ಮಾಡಿದ್ರೆ ಹೇಗೆ ಅಂತ ಕೇಳಿದಾಗ ನಿಮಗೆ ಖಂಡಿತ ಅವರು ತುಂಬ ಖುಷಿನಲ್ಲಿ ಮಾಡ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಅವ್ರವ್ರದೇ ಒಂದು ಸ್ಪೇಸ್ ಕೊಡೋಕ್ಕೆ ಅಭ್ಯಾಸ ಮಾಡಿ. ಮಧ್ಯಾಹ್ನ ನಿಮ್ಮ ಕೆಲಸದವ್ರು ಬಂದಾಗಪ್ಪ ಊಟ ಆಯ್ತಾ, ಊಟ ಮಾಡಿದ್ಯಾ ಅಂತ ಹೇಳಿ ಅವ್ರು ಊಟ ಮಾಡಿದಾಗ ಒಂದು ಬಾಳೆಹಣ್ಣನ್ನ ಎಕ್ಸ್ಟ್ರಾ ಕೊಡಿದ್ದೀನಿ ಅಂತೇಳಿ. ದಿಸ್ ಇಸ್ ಆಲ್ ಅ ಟ್ಯಾಕ್ಟಿಸ್ ಮತ್ತು ಹ್ಯುಮ್ಯಾನಿಟಿ ಕೂಡ. ಜೊತೆಗೆ ಮಧ್ಯಾಹ್ನದಲ್ಲಿ ಒಂದು 1 hour ರೆಸ್ಟ್ ಕೊಡಿ. ತುಂಬ ದಣದಿದೆಯಾ, ರೆಸ್ಟ್ ಮಾಡ್ಕೊಪ್ಪ, ಮಧ್ಯಾಹ್ನ ಮೇಲೆ ಬಾ ಅಂತ ಖುಷಿನಲ್ಲಿ ಕೆಲಸ ಮಾಡ್ತಾರೆ. ನೀವು ಬೇಡ ಅಂದರೂ ರಾತ್ರಿ 11 ಗಂಟೆಗೂ ಬೇಕಾದ್ರೆ ಕೆಲಸ ಮಾಡ್ತಾರೆ. ಮತ್ತು ಅಗ್ರಿ ಟೂರಿಸಮಲ್ಲಿ ನಿಮ್ಗೆ ತುಂಬ ಅವಕಾಶ ಏನು ಅಂತ ಹೇಳಿದ್ರೆ 10 ಗಂಟೆಗೆ ನಿಮ್ಮ ಟೂರಿಸಮನ್ನು ಕ್ಲೋಸ್ ಮಾಡುವಂಥ ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಅಂದರೆ ಯೋರ್ ರೂಲ್, ಯೋರ್ ಹೋಮ್ ಯೋರ್ ರೂಲ್ ಅಂತ ಮಾಡಿಟ್ಕೊಳ್ಳಿ. ದಯವಿಟ್ಟು ಗೆಸ್ಟ್ಗಳು ನಿಮ್ಮ ಮನೆಯದು ರೂಲ್ಸ್ ಏನಿದೆ ಅದ್ರ ಪ್ರಕಾರನೇ ಇರಬೇಕೆ ಹೊರತು ಅವರ ರೂಲ್ಸ್ಗೆ ನೀವು ಮಾತ್ರ ಅಡ್ಜಸ್ಟ್ ಆಗಬೇಡಿ. ಈ ಅಗ್ರಿ ಟೂರಿಸಮಲ್ಲಿ ಸರ್ ಮಾಡಿದ್ದು ತುಂಬ ಪಾಯಿಂಟ್ಸ್ ತುಂಬ ಚೆನ್ನಾಗಿದೆ. ಅದರಲ್ಲಿ ನಿಮ್ಗೆ ಇನ್ನೂ ಅದು ಉತ್ತಮ ಅಂತ ಅನಿಸುತ್ತೆ. ಹೇಗೇಗೋ ಈಗ ನಿಮ್ಮದೇ ಒಂದು ಪ್ಲೇಸಲ್ಲಿ ಯಾರೋ ಒಂದು ಕಿರ್ಚುವ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಒಂದು ಸ್ವಲ್ಪ ಮ್ಯೂಸಿಕ್ ಬೇಕು, ಒಂದು ಸ್ವಲ್ಪ ಮಾರ್ಷಲು, ನಿಮ್ಮ ರೆಕಾರ್ಡರು, ಯಾವುದಲ್ಲಿ ಏನು ಮ್ಯೂಸಿಕ್ ಇದೆ ಅದನ್ನು ಮಾತ್ರ ಕೊಡಿ. ಮತ್ತು ಇವತ್ತು ಸೋಲಾರ್ ಎನರ್ಜಿ ತುಂಬ ಒಂದು ಅವಕಾಶ ಆಗ್ತಿದೆ. ಸರ್ ಅವರ ಫ್ರೆಂಡ್ USA ನಲ್ಲಿ ಒಬ್ಬರಿದ್ದಾರೆ, ಹರ್ಷ ಸರ್ ಅವರು. ಕಾಂಟ್ಯಾಕ್ಟ್ ಮಾಡಿ, ಇಡೀ ಮನೇನ ಸೋಲಾರ್ ಮಾಡಿಕೊಂಡ್ರೆ ನಿಮ್ಮ ಫ್ರೀಸ್ ಅಂತ ನಮ್ಮ ಫ್ರೆಂಡ್ ಒಬ್ಬರು ಅಡಾಪ್ಟ್ ಮಾಡಿದ್ದಾರೆ. ನಾವು ನೆಕ್ಸ್ಟ್ ಮಾಡಬೇಕು ಅಂತಿದ್ದೀವಿ. ನಾನು ನಮ್ಮ ಸರ್ ಅವರಿಗೆ ಹೇಳಿ, ಹರ್ಷ ಸರ್ ಅವರೇ ಇದಕ್ಕೆಲ್ಲ ಒಂದು ರೈತರಿಗೆ ಸಬ್ಸಿಡಿ ಸ್ಕೀಮನ್ನು ಸೋಲಾರ್ ಎನರ್ಜಿಗೆ ಮಾಡಿಕೊಟ್ರಿ. ಅಗ್ರಿ ಟೂರಿಸಮ್ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತೇಳಿ ಸೋಲಾರ್ ಎನರ್ಜಿನಲ್ಲಿ. ನಿಮ್ಮ ಫ್ರೀಸರು ಹೇಗಿದೆ ಅಂತ ಹೇಳಿದ್ರೆ ಕತ್ತಿ ತಗೊಂಡು ಐಸ್ನ ಹೊಡೆಯೋಕ್ಕಾಗಲ್ಲ. ನಾನು ನೋಡಿ ಬಂದೆ ಅವ್ರ ಮನೆಯಲ್ಲಿ. ಫ್ರೀಸರ್ ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೋಲಾರ್ ಎನರ್ಜಿದೊಂದು ಮಾಡ್ಕೊಳ್ಳಿ. ಯಾರು ಅಗ್ರಿ ಟೂರಿಸಮ್ಗೆ ಹೋಗ್ತಿದ್ದೀರಾ ಅದನ್ನು ಕೂಡ ನಿಮ್ಮ ಗೆಸ್ಟಿಗೆ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ನಿಮಗೆ ಅದು ಒಂದು ಅರ್ಧ ಗಂಟೆ ಹೋಗುತ್ತೆ. ಮತ್ತು ಯಾರು ಗೆಸ್ಟ್ ಬರ್ತಾರೆ, ಟೂ ಡೇಸ್ ಇರುವಂಥ ಗೆಸ್ಟ್ಗಳಿಗೆ ಅವಕಾಶ ಜಾಸ್ತಿ ಕೊಟ್ಟರೆ ನಿಮಗೂ ಪ್ರಾಫಿಟ್ಟು. ಮತ್ತು ಅವರಿಗೊಂದು ಎಕ್ಸ್ಕರ್ಷನ್ ಹೊರಗೆ ಎಲ್ಲ ಹೋಗಬೇಕು, ಅಲ್ಲಿ ಒಂದು ಅವಕಾಶ. ಮತ್ತು ಲಂಚ್ ಮಾಡುವಾಗ ಮಧ್ಯಾಹ್ನದ ಹೊತ್ತ ನಾವು ನಿಮ್ಮ ತೋಟದಲ್ಲಿ ಒಂದು ಕಲ್ಲು ಕ್ಲೀನಾಗಿ, ಮತ್ತು ಒಂದು ಹೇಳ್ತೀನಿ, ಹೈಜೀನ್ ಮಾತ್ರ ಮೇಂಟೈನ್ ಮಾಡಬೇಕು. ಪಕ್ಕದಲ್ಲಿ ಸಗಣಿ ಇರೋದು, ಅದರಿಂದ ಹುಳ ಬರೋದು, ಅಲ್ಲಿ ಕೊಳ್ತಿದ್ದಿರೋದು, ಈ ಥರ ಯಾವುದು ಕಾಣಬಾರ್ದು. ಮತ್ತು ನೋ ಪ್ಲಾಸ್ಟಿಕ್ಸ್. ನೀವೇನು ಟೂರಿಸಮ್ ಮಾಡ್ತೀರಾ ಆ ಜಾಗದಲ್ಲಿ ಡೈಲಿ ಒಂದ್ಸರಿ ನಿಮ್ಮ ಕೆಲಸದವರಿಗೆ ಹೇಳಿ ಏನು ಬೇಡದ ವಸ್ತು ಇದೆ. ಮನೇಲೂ ಕೂಡ ಅಷ್ಟೇ ನೋಡಿ, ನೀವು ನಿಮ್ಮ ಮನೇಲೇ ಇಟ್ಕೊಳ್ಳಿ. ಲೆಸ್ ಲೆಗೇಜ್ ಮೋರ್ ಕಂಫರ್ಟ್ ಅಂತಾರೆ. ಅಂದರೆ ಎಷ್ಟು ಲೆಗೇಜ್ ಕಡಿಮೆ ಇದೆ ಅಷ್ಟು ಆರಾಮಾಗಿರ್ತೀರಿ. ನಿಮ್ಮೊಂದು ಸಿಟ್ಟಿಂಗ್ ಹಾಲ್ ಸೋಫಾ ಇಟ್ಕೊಳ್ಳಿ. ತುಂಬ ಪ್ರಾಡಕ್ಟ್ಸಲ್ಲಿ ಇಟ್ಕೊಳ್ಳಿ, ನಿಮಗೆ ಪೂರ ಬೇಜಾರಾಗುತ್ತೆ. ಸ್ವಲ್ಪ ಕಾಮಾಗಿರಲಿ, ಅಲ್ಲಿ ಕೂರಬೇಕು ಅಂತ ಅನಿಸುತ್ತೆ. ಪ್ಲಾಂಟ್ಸನ್ನು ಎಕ್ಸಸ್ ಮಾಡಿ. ಈ ಲೆಸ್ ಲೆಗೇಜ್ ಮೋರ್ ಕಂಫರ್ಟನ್ನು 10 ದಿವಸಕ್ಕೊಂದ್ಸರಿ ಮನೆ ಇಡೀ ಓಡೋದು, ಏನು ಬೇಡ ಅದನ್ನು ತೆಗೆದು ಬಿಸಾಕೋದು. ನಮ್ಮ ಲೈಫಲ್ಲೂ ಕೂಡ ಅಷ್ಟೇ, ಲೆಸ್ ಲೆಗೇಜ್ ಮೋರ್ ಕಂಫರ್ಟ್. ನಿಮ್ಗೆ ಯಾರು ಕಂಫರ್ಟ್ ಇರೋ ಒಂದು 2 ಜನ ಫ್ರೆಂಡ್ಸ್ ಆಗಿಸಿಲ್ಲ. ನೀವು ತುಂಬ ಲಗೇಜ್ ಉಟ್ಕೊಂಡು ಹೋದರೆ ಅದು ಅವ್ರನ್ನ ಮೇಂಟೈನ್ ಮಾಡೋದೇ ಕಷ್ಟ ಆಗುತ್ತೆ. ಅದರಿಂದ ಈ ಟೂರಿಸಮಲ್ಲೂ ಕೂಡ ಅಷ್ಟೇ, ನೀವು ಲೆಸ್ ಲೆಗೇಜ್ ಮೋರ್ ಕಂಫರ್ಟ್. ಮತ್ತು ನಿಮ್ಮ ಟೂರಿಸ್ಟ್ ಬಂದಾಗ ಕೂಡ ಅವರಿಗೂ ಹೇಳಿ, ಬೋರ್ಡ್ ಹಾಕಿ, ಇಲ್ಲಿ ನಾವು ಪ್ಲಾಸ್ಟಿಕ್ಸ್ ಯೂಸ್ ಮಾಡಲ್ಲ, ಈ ಥರ ನ್ಯಾಚುರಲ್ ಥಿಂಗ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಡಸ್ಟ್ಬಿನ್ ಇಡುವಾಗ ಕೂಡ ಅಷ್ಟೇ, ಗೆಸ್ಟ್ಗಳಿಗೆ ಹೇಳಿ, ನಿಮ್ಮ ತಟ್ಟೆ ತೆಗಿಲಿಕ್ಕೆ ಇಲ್ಲಿ ಯಾರು ಬರಲ್ಲ, ನಿಮ್ಮ ತಟ್ಟೆನ ನೀವೇ ತೆಗಿಬೇಕು. ಅದರಲ್ಲಿ ವೆಟ್ ಡ್ರೈನ ಮಾಡ್ಕೊಳ್ಳಿ. ನಿಮ್ಮ ಮೂಳೆ ಇದ್ದರೆ ನಮ್ಮ ಡಾಗ್ಸ್ ಆರ್ ವೇಟಿಂಗ್ ಅಂತ ಒಂದು ಬೋರ್ಡ್ ಹಾಕಿ. ಖಂಡಿತವಾಗ್ಲೂ ಗೆಸ್ಟ್ಗಳು ಆ ಮೂಳೆನ ಒಂದು ನಾಯಿದು ಫಿಗರ್ ಹಿಡಿಯಲ್ಲಿ ಪಾಪ ನಾಯಿಗಳಿಗೆ ಅವ್ರು ಹಾಕ್ತಾರೆ ಆ ಡಬ್ಬಕ್ಕೆ. ಅದರಿಂದ 90% ಮತ್ತೆ ರೂಮ್ ಸರ್ವಿಸ್ ಯಾವ ಕಾರಣಕ್ಕೂ ಅಗ್ರಿ ಟೂರಿಸಮಲ್ಲಿ ಮಾಡಬೇಡಿ. ನಿಮ್ಮ ಏನು ವರ್ಕಿಂಗ್ ಏರಿಯಾ ಇದೆ ಅಥವಾ ಏನು ನೀವು ತಿನ್ನಲಿಕ್ಕೆ ಮಾಡ್ತೀರಾ ಎಲ್ಲ ರೂಲ್ಸನ್ನು ಫಸ್ಟೇ ಮಾಡ್ಕೊಂಡಿಟ್ಟು ರೂಲ್ಸನ್ನು
ಮನೆ ಮುಂದೆ ಹಾಕ್ಬಿಡಿ, ಈ ಥರ ರೂಲ್ಸ್ ಇದೆ. ಅದಕ್ಕೆ ಖುಷಿಯಾದವ್ರು ಮಾತ್ರ ನಿಮಗೆ ಬಂದರೆ ಸಾಕು. ನಿಮ್ಮ ರೂಲ್ಸ್. ಅದರಿಂದ ಟೂರಿಸಂ ಮಾಡುವಾಗ ನಾವು ಇದೆಲ್ಲದಕ್ಕೂ ತುಂಬ ಒತ್ತು ಕೊಡಬೇಕು. ಮತ್ತು ಹೇಳಿ ನಾವು ಇರುವಂಥ ಜಾಗ ಈ ಥರ ಹಳ್ಳಿ, 24 hours ನಮಗೆ ಕರೆಂಟ್ ಇರೋದಿಲ್ಲ, ಕೋಆಪ್ರೇಷನ್ ಬೇಕು. ಈಗ ನಾವೆಲ್ಲ ಬೆಟ್ಟದಲ್ಲಿರೋದು, ನಮಗೆ ಯಾವತ್ತೂ ಕರೆಂಟ್ ಯಾವತ್ತೂ ಇರೋದೇ ಇಲ್ಲ. ಜನರೇಟರ್ ಹಾಕ್ತಾ ಇದೀವಿ, 24 ಗಂಟೆ ಜನರೇಟರ್ ಓಡೋಕ್ಕಾಗಲ್ಲ. ವೆಬ್ಸೈಟಲ್ಲಿ ಎಷ್ಟೆಲ್ಲ ಬರಿಬೇಕು ಅಂತ ಹೇಳಿದ್ರೆ, ಹೀಗಾಗಿ ನಮಗೊಂದು ಗೆಸ್ಟ್ ಬಂದಿದ್ರು ಇದರಲ್ಲಿ